ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಿಮಗೆ ಗೊತ್ತಿರಂಗೆ IPL ನ 5ನೇ ಮ್ಯಾಚ್ ಕೂಡ ನಡೀತಿದೆ. LSC ಮತ್ತೆ DC, ನಮ್ಮ ಕರ್ನಾಟಕದ ಕಂದ ಇರುವ ಟೀಮ್ DC ಇವತ್ತು ಅಖಾಡ ಕೂಡ ಇಳಿತಾ ಇದೆ. ಅದಾದ್ಮೇಲೆ ಇವತ್ತು ಹೇಳಿದಷ್ಟು ಈಸಿ ಕೂಡ ಅಲ್ಲ, ಎರಡು ಟೀಮ್ ಕೂಡ ಅದೇ ರೀತಿ ಕಾಣ್ತಾ ಇದೆ. ಮತ್ತೆ ನಿನ್ನೆ ಮ್ಯಾಚ್ ಆಯ್ತಲ್ಲ ಪಂಜಾಬ್ ಮತ್ತೆ GT, ಸೊ ಅದೇ ರೀತಿಯ ಮ್ಯಾಚ್ ಇವತ್ತು ಕೂಡ ನಮಗೆ ನೋಡಕ್ಕೆ ಸಿಗ್ಬೋದು ಗುರು. ಸೊ ಆ ತರ ಒಂದು ಮ್ಯಾಚ್ ಇವತ್ತು ಬಿಲ್ಡ್ ಕೂಡ ಆಗ್ಬೋದು. ಅಂದ್ರೆ ಎರಡು ಟೀಮ್ ಕೂಡ ಅದೇ ರೀತಿಯ ಕೂಡ ಇದೆ. ಕಡೆ DC ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ, ಮತ್ತೆ ಲಕ್ನೋ ಕೂಡ ನಂಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಡೋಂಟ್ ವರಿ, ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ಯಾರು ವಿನ್ ಆಗ್ತಾರೆ ಅಂತ ನೀವು ಈ ವಿಡಿಯೋನ ಫುಲ್ ನೋಡಿದ್ರಿ ಅಂದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಕೂಡ ಸಿಕ್ಬಿಡುತ್ತೆ. ಯಾವ ಟೀಮಿಗೆ ಎಲ್ಲಿ ಹೆಲ್ಪ್ ಸಿಗುತ್ತೆ, ಮತ್ತೆ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ರತಿಯೊಂದು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಪ್ಲೇಯರ್ ಸಖತ್ತಾಗಿ ಪರ್ಫಾರ್ಮ್ ಮಾಡಬಹುದು ಅದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಸ್ಟ್ IPL ಅಪ್ಡೇಟ್ಸ್ ಇನ್ ಮುಂದೆ ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ತಾರ ಅಂತ ಕಾಮೆಂಟ್ ಮಾಡಿ. ಕರೆಕ್ಟ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ಪೋಸ್ಟ್ ಅನಾಲಿಸಿಸ್ ಮ್ಯಾಚ್ ವಿಡಿಯೋ ಮಾಡ್ತೀನಲ್ಲ, ಅದ್ರಲ್ಲಿ ನಿಮ್ಮ ಕಾಮೆಂಟ್ ಅಲ್ಲಿ ಮೆನ್ಷನ್ ಕೂಡ ಮಾಡ್ತೀನಿ. ಬೇಗ ಬೇಗ ಕಾಮೆಂಟ್ ಮಾಡಿ ಬ್ರದರ್ಸ್. ಹಾಗಾದ್ರೆ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಪಿಚ್ ಇರೋದೇ ಲಕ್ನೋ ಸ್ಟೇಡಿಯಂ, ಏಕನಾಥ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ನಡೀತಿರುವಂತದ್ದು. ಇದು ಸ್ಪಿನ್ನರ್ಸ್ ಗೆ ಇಲ್ಲಿ ತುಂಬಾ ಬೆನಿಫಿಟ್ ಕೂಡ ಸಿಗುತ್ತೆ. ಅಂದ್ರೆ ಜಾಸ್ತಿ ವಿಕೆಟ್ ಗಳು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಪೇಸರ್ಸ್. ಅದಾದ್ಮೇಲೆ ಈ ಪಿಚ್ ಬೌಂಡ್ರಿಗಳು ಸ್ವಲ್ಪ ಲಾಂಗ್ ಇರೋದ್ರಿಂದ ಯಾರಿಗೆ ಬ್ಯಾಟ್ಸ್ಮನ್ಸ್ ಗೆ ಸ್ವಲ್ಪ ಸಿಕ್ಸ್ ಅದೆಲ್ಲ ಬೀಸಕ್ ಕಷ್ಟ ಕೂಡ ಆಗ್ಬೋದು. ಹಾಗಾಗಿ ಆದ್ರೂ ಕೂಡ ಈ ಪಿಚ್ ನ ಲಾಸ್ಟ್ ಸ್ಟಾಟ್ಸ್ ಅನ್ನ ತೆಗೆದುನೋಡಕ್ ಹೋದ್ರೆ, ಲಾಸ್ಟ್ ಮ್ಯಾಚ್ ಸ್ಟಾಟ್ಸ್ ಅನ್ನ ತೆಗೆದುನೋಡಕ್ ಹೋದ್ವಿ ಅಂದ್ರೆ ಅಟ್ಲೀಸ್ಟ್ ಇಲ್ಲಿ 180+ 190+ ರನ್ ಆರಾಮಾಗಿ ಬಂದಿದೆ. ಬಟ್ ನೋಡ್ಬೇಕು ಇವತ್ತಿನ ಮ್ಯಾಚ್ ಒಳ್ಳೆ ಸ್ಟ್ರಾಂಗ್ ಟೀಮ್ಸ್ ಗಳು ಕೂಡ ಇದೆ. ಎಷ್ಟು ರನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಐ ಥಿಂಕ್ ಅದೇ ಲಾಸ್ಟ್ ಮ್ಯಾಚಸ್ ಈ ತರ ಒಂದು 190+ 180+ ರನ್ಗಳು ಬಂದಿದೆ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಬಹುದು ಅಷ್ಟೇ ರನ್ನಿಗೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಇದುವರೆಗೂ ಯಾವ್ಯಾವ ಟೀಮ್ಸ್ ಗಳು ಮ್ಯಾಚ್ ಅನ್ನ ಆಡಿದೆ, ಎಲ್ಲ ಕಡೆ ಚೇಸಿಂಗ್ ಮಾಡಿರೋ ಟೀಮ್ಸ್ ಗಳು ಆಲ್ಮೋಸ್ಟ್ ಇಲ್ಲಿ ವಿನ್ ಕೂಡ ಆಗಿದೆ. ಅದಾದ್ಮೇಲೆ ಲಾಸ್ಟ್ 5 ಮ್ಯಾಚಸ್ ನ ಸ್ಟಾಟ್ಸ್ ಅನ್ನ ತೆಗೆದುನೋಡಕ್ ಹೋದ್ವಿ ಅಂದ್ರೆ ಈ ಪಿಚ್ ಅಲ್ಲಿ ನಾಲ್ಕು ಸಲ ಆಡಿರೋ ಗೇಮ್ ಅಲ್ಲಿ ಇಲ್ಲಿ ಚೇಸಿಂಗ್ ಟೀಮ್ ವಿನ್ ಕೂಡ ಆಗಿದೆ. ಒಂದೇ ಸಲ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡೋದು ವಿನ್ ಕೂಡ ಆಗಿರೋದು, ಅದು LSC ಟೀಮೇ ವಿನ್ ಆಗಿರೋದು ಇಲ್ಲಿ. ಹಾಗಾಗಿ ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ ಅದೇ ರೀತಿ ಇದೆ. ಯಾರು ಫಸ್ಟ್ ಇಲ್ಲಿ ಟಾಸ್ ಅನ್ನ ವಿನ್ ಆಗ್ತಾರೆ ಅವರು ಇಲ್ಲಿ ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಚೇಸಿಂಗ್ ಅನ್ನ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಕೂಡ ಬೀಳೋದ್ರಿಂದ ಬೌಲಿಂಗ್ ಮಾಡಕ್ ಕಷ್ಟ ಆಗುತ್ತೆ, ಮತ್ತೆ ಬ್ಯಾಟಿಂಗ್ ಮಾಡಕ್ ಈಸಿ ಆಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ಇಲ್ಲಿ ಕ್ಯಾಪ್ಟನ್ಸ್ ಗಳು ಚೇಸಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಈ ಪಿಚ್ ಅಲ್ಲಿ. ಮತ್ತೆ ಅದಾದ್ಮೇಲೆ ಇದುವರೆಗೂ ಲಾಸ್ಟ್ 4 ಮ್ಯಾಚಸ್ ಆಯ್ತಲ್ಲ, ಆ 4 ಮ್ಯಾಚಸ್ ಅನ್ನ ತೆಗೆದುನೋಡಕ್ ಹೋದ್ರೆ ಅಂದ್ರೆ ಕೂಡ ಅಷ್ಟೇ ಎಲ್ಲಾ ಮ್ಯಾಚಸ್ ಗಳು ಕೂಡ ಇಲ್ಲಿ ಚೇಸಿಂಗ್ ಮಾಡಿರೋ ಟೀಮ್ ಗಳೇ ವಿನ್ ಕೂಡ ಆಗಿರೋದು. ಸೊ ಇವತ್ತಿನ ಮ್ಯಾಚ್ ಕೂಡ ನೋಡ್ಬೇಕು, ಬ್ಯಾಟಿಂಗ್ ಫಸ್ಟ್ ಮಾಡಿರೋ ವಿನ್ ಮಾಡಿ ಒಂದು ಉದ್ಘಾಟನೆ ಮಾಡುತ್ತಾ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಇನ್ನ ಲಕ್ನೋ ಸೂಪರ್ ಜೈಂಟ್ಸ್ ನ ಟೀಮ್ ಕಡೆ ಹೋಗೋದ್ರೆ ಇಲ್ಲಿ ಒಳ್ಳೆ ಬ್ಯಾಟಿಂಗ್ ಲೈನ್ ಕೂಡ ನಮ್ಗೆ ಇಲ್ಲಿ ನೋಡೋಕೆ ಸಿಕ್ತಿರುವಂತದ್ದು. ಅಪ್ ಟು 7 ತನಕ ನಮ್ಗೆ ಇಲ್ಲಿ ಬ್ಯಾಟಿಂಗ್ ಲೈನ್ ಕೂಡ ಇದೆ. ಅದಾದ್ಮೇಲೆ ಈ ಪಿಚ್ ಸ್ಪಿನ್ನರ್ಸ್ ಗೆ ಸ್ವಲ್ಪ ಹೆಲ್ಪ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಯಾರು ಶಾಬಾಜ್ ಅಹಮದ್ ಮತ್ತೆ ಅದಾದ್ಮೇಲೆ ದಿಗ್ವೇಶ್ ರತಿ ಅಂತ ಇದಾರಲ್ಲ, ಇವ್ರ ಮೇಲೆ ಪ್ರೆಷರ್ ಬೀಳೋ ಚಾನ್ಸಸ್ ಜಾಸ್ತಿ ಕೂಡ ಇರುತ್ತೆ ಅಂತ ಹೇಳ್ಕೊಡೋ ಸ್ಪಿನ್ನರ್ಸ್ ಏನ್ ಇವ್ರಲ್ಲ. ಆದ್ರೂ ಕೂಡ ನೋಡ್ಬೇಕು ಯಾವ ತರ ಕವರ್ ಮಾಡ್ಕೊಳ್ತಾರೆ ಅಂತ. ಅದಾದ್ಮೇಲೆ ಪೇಸರ್ಸ್ ಅಂತ ಕೊರತೆ ಇಲ್ಲ ಬಿಡಿ, ಟೀಮ್ ಅಲ್ಲಿ ಒಳ್ಳೆ ಪೇಸರ್ಸ್ ಕೂಡ ಇದಾರೆ. ಮೊಹಮ್ಮದ್ ಶಮಿ ಆಗಿರ್ಬೋದು, ಆನ್ರಿಚ್ ನಟಜೆ, ಮಯಾಂಕ್ ಯಾದವ್ ಕೂಡ ಈಗ ವಾಪಸ್ ಕೂಡ ಆಗ್ಬಿಟ್ಟಿದ್ದಾರೆ ಟೀಮಿಗೆ. ಸೊ ಇವರು 3 ಜನ ಪೇಸರ್ಸ್ ಕೂಡ ಇದಾರೆ, ಮತ್ತೆ 2 ಸ್ಪಿನ್ನರ್ಸ್ ಕೂಡ ಇದಾರೆ. ಸೊ 2 ಸ್ಪಿನ್ನರ್ಸ್ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಅನ್ನ ಮಾಡಿದ್ರು ಅಂದ್ರೆ ಟೀಮ್ ಇಲ್ಲಿ ವಿನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇವತ್ತಿನ ಮ್ಯಾಚ್ ಡಿಪೆಂಡ್ ಆಗುತ್ತೆ ಜಾಸ್ತಿ ಬೌಲರ್ಸ್ ಗಳ ಮೇಲೆ. ಹೊಡ್ಸ್ಕೊಂಡ್ರು ಅಂದ್ರೆ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ, ಕಂಟ್ರೋಲ್ ಮಾಡಿದ್ರು ಅಂದ್ರೆ ಈಸಿಗೆ ಇವತ್ತು ಮ್ಯಾಚ್ ಅನ್ನ ವಿನ್ ಆಗ್ಬೋದು. ಇನ್ನ ಲಕ್ನೋ ಜೈಂಟ್ಸ್ ನ ಪ್ರೆಡಿಕ್ಟೆಡ್ 11 ಕಡೆ ಹೋಗೋದಾದ್ರೆ ಅಂದ್ರೆ ಪ್ಲೇಯಿಂಗ್ 11 ಯಾವ ತರ ಇರ್ಬೋದು ಅಂತ ನೋಡೋಕೋದ್ವಿ ಅಂದ್ರೆ ಇದು ಕನ್ಫರ್ಮ್ ಅಲ್ಲ, ನಿಮಗೆ ಟಾಸ್ ಆದ್ಮೇಲೆ ಕನ್ಫರ್ಮ್ ಕೂಡ ಸಿಗುತ್ತೆ. ಇಲ್ಲಿ ಮಿಚೆಲ್ ಮಾರ್ಷು, ಆಡನ್ ಮಕ್ರಾಮು, ಅದಾದ್ಮೇಲೆ ರಿಷಬ್ ಪಂತ್, ನಿಕೋಲಸ್ ಪೂರನ್, ಆಯುಷ್ ಬದೋನಿ, ಅಬ್ದುಲ್ ಸಮದ್, ಶಾಬಾಜ್ ಅಹಮದ್, ಅದಾದ್ಮೇಲೆ ಮೊಹಮ್ಮದ್ ಶಮಿ, ಮಯಾಂಕ್ ಯಾದವ್, ಅದಾದ್ಮೇಲೆ ಆನ್ರಿಚ್ ನಟಜೆ, ಅದಾದ್ಮೇಲೆ ದಿಗ್ವೇಶ್ ರತಿ, ಈ ತರ ಪ್ಲೇಯಿಂಗ್ 11 ನಮಗೆ ನೋಡಕ್ಕೆ ಸಿಗುವಂತದ್ದು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಹೋಗೋದಾದ್ರೆ ಇಲ್ಲೂ ಕೂಡ ಅಷ್ಟೇ ಬ್ಯಾಟಿಂಗ್ ಲೈನಪ್ ಒಳ್ಳೆ ಸ್ಟ್ರಾಂಗ್ ಕೂಡ ಕಾಣಿಸ್ತಿದೆ. KL ರಾಹುಲ್ ನ ಸ್ಟಾಟ್ಸ್ ಈ ಪಿಚ್ ಅಲ್ಲಿ ಸಖತ್ತಾಗಿದೆ ಗುರು. ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಲಾಸ್ಟ್ ಮ್ಯಾಚಸ್ ನ ಸ್ಟಾಟ್ಸ್ ಅನ್ನ ತೆಗೆದುನೋಡಕ್ ಹೋದ್ವಿ ಅಂದ್ರೆ ಈ ಪಿಚ್ ಅಲ್ಲಿ KL ರಾಹುಲ್ ಸಖತ್ತಾಗಿ ಪರ್ಫಾರ್ಮ್ ಕೂಡ ಮಾಡಿದ್ರೆ. ಮಿನಿಮಮ್ ಒಂದು ಕೂಡ ಈ ಪಿಚ್ ಅಲ್ಲಿ ಅವ್ರದ್ದು 43 ರನ್ ಇದ್ದೇ ಇದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಅದೇ ರೀತಿಗೆ ಒಂದು ಬ್ಯಾಟಿಂಗ್ ಅನ್ನ KL ರಾಹುಲ್ ಇಂದ ನಾವು ಈಸಿಗೆ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಬಹುದು. ಮತ್ತೆ ಒಳ್ಳೆ ಬ್ಯಾಟಿಂಗ್ ಲೈನಪ್ ಕೂಡ ಯಾರು ಈ ಕಡೆ ಓಪನರ್ ಆಗಿ KL ರಾಹುಲ್ ಮತ್ತೆ ಪ್ರಥಮ್ ನಿಶಾಂಕ ಕೂಡ ಇಳಿತಾ ಇದ್ದಾರೆ. ಸೊ ಪ್ರಥಮ್ ನಿಶಾಂಕ ಕೂಡ ಅಷ್ಟೇ T20 ಫಾರ್ಮ್ಯಾಟ್ ಅಲ್ಲಿ ಯಾವ ತರ ಬ್ಯಾಟಿಂಗ್ ಅನ್ನ ಮಾಡಿದ್ರು ನೀವೇ ನೋಡಿದ್ರೆ, ಎಷ್ಟೋ ರನ್ನಿಗೆ ಸೆಂಚುರಿ ಹೊಡೆದು ಬಿಸಾಕ್ಬಿಟ್ಟಿದ್ರು. ಸೊ ಇವತ್ತು ಇವರಿಬ್ಬರ ಓಪನರ್ ಒಂದು ಒಳ್ಳೆ ಕಮಲ ಕೂಡ ಮಾಡೋ ಒಂದು ಎಕ್ಸ್ಪೆಕ್ಟೇಷನ್ ನಾನು
ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಇನ್ನ ಡೆಲ್ಲಿ ಕ್ಯಾಪಿಟಲ್ಸ್ ನ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಸಖತ್ತಾಗಿರೋ ಸ್ಪಿನ್ನರ್ಸ್ ಇದ್ದಾರೆ ಗುರು. ಅಕ್ಷರ್ ಪಟೇಲ್ ಕೂಡ ಇದ್ದಾರೆ, ಅದಾದ್ಮೇಲೆ ಕುಲ್ದೀಪ್ ಯಾದವ್ ಕೂಡ ಇದ್ದಾರೆ. ಮತ್ತೆ ಕುಲ್ದೀಪ್ ಯಾದವ್ಗೆ ರಿಷಬ್ ಪಂತ್ ಸಖತ್ ಸ್ಟ್ರಗಲ್ ಕೂಡ ಮಾಡ್ತಾರೆ. ಹಾಗಾಗಿ ಇದೆಲ್ಲ ಒಂದ್ ಕಡೆ ಅವರಿಗೆ ಮೈನಸ್ ಕೂಡ ಆಗ್ಬೋದು ಲಕ್ನೋ ಟೀಮಿಗೆ. ಅಂದ್ರೆ ಇದುವರೆಗೂ ಒಂದು 3-4 ಸಲ ಏನೋ ಔಟ್ ಕೂಡ ಆಗಿರೋ T20 ಫಾರ್ಮೆಟ್ ಅಲ್ಲಿ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಮತ್ತೆ ಸ್ಟ್ರಗಲ್ ಮಾಡ್ತಾರಾ ಇಲ್ಲ ಅಂದ್ರೆ ಅದೇ ರೀತಿ ಆಡ್ತಾರ ನೋಡ್ಬೇಕು. ಔಟ್ ಆದ್ರು ಅಂದ್ರೆ ಆಲ್ಮೋಸ್ಟ್ ಕುಲ್ದೀಪ್ ಯಾದವ್ಗೆ ವಿಕೆಟ್ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ಇವತ್ತಿನ ಪಿಚ್ ಇರೋದೇ ಸ್ಪಿನ್ನರ್ಸ್ಗೆ ಆಗಿರೋದ್ರಿಂದ ಇವರು ಅಕ್ಷರ್ ಪಟೇಲ್ ಮತ್ತೆ ಕುಲ್ದೀಪ್ ಯಾದವ್ ಇಂದ ಒಂದು ಒಳ್ಳೆ ಸ್ಪೆಲ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದ್ಮೇಲೆ ಲುಂಗಿ ಎನ್ಗಿಡಿ, ಮುಖೇಶ್ ಕುಮಾರ್ ಪೇಸರ್ಸ್ ಕೂಡ ಇದಾರೆ, ಮತ್ತೆ ಟಾಪ್ ಕ್ಲಾಸ್ ಬೌಲರ್ಸ್ ಕೂಡ ಆಗಿದ್ದಾರೆ. ಸೊ ನೋಡ್ಬೇಕು ಇವ್ರದ್ದು ಹೆಂಗಿದೆ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಒಂಚೂರು ಕಂಪೇರ್ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇಲ್ಲಿ ಸ್ಟ್ರಾಂಗ್ ಕೂಡ ಕಾಣಿಸಿದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನ ಡೆಲ್ಲಿ ಕ್ಯಾಪಿಟಲ್ಸ್ ನ ಪ್ಲೇಯಿಂಗ್ 11 ಅಂದ್ರೆ ಪ್ರೆಡಿಕ್ಟೆಡ್ 11 ಕಡೆ ಬರೋದಾದ್ರೆ KL ರಾಹುಲ್, 19 ನಿಶಾಂಕ, ನಿತೀಶ್ ರಾಣಾ, ಟ್ರಿಸ್ಟನ್ ಸ್ಟಬ್ಸ್ ಕೂಡ ಇದ್ದಾರೆ, ಡೇವಿಡ್ ಮಿಲ್ಲರ್, ಅಕ್ಷರ್ ಪಟೇಲ್, ಅಶುತೋಷ್ ಶರ್ಮಾ, ವಿಪ್ರಾಜ್ ನಿಗಮ್, ಕುಲ್ದೀಪ್ ಯಾದವ್, ಲುಂಗಿ ಎನ್ಗಿಡಿ, ಮುಖೇಶ್ ಕುಮಾರ್ ಈ ತರ ನಮ್ಗೆ ಇಲ್ಲಿ ಟೀಮ್ ನೋಡಕ್ಕೆ ಸಿಗ್ತಿದೆ. ಅದಾದ್ಮೇಲೆ ಇನ್ನ ಈ ಪಿಚ್ ಅಲ್ಲಿ ಯಾವ ಒಂದು ಪ್ಲೇಯರ್ ನ ಒಂದು ಸ್ಟಾಟ್ಸ್ ಚೆನ್ನಾಗಿದೆ ಅಂದ್ರೆ ಅದೇ ಅವಾಗ್ಲೇ ಹೇಳಿದ್ನಲ್ಲ, KL ರಾಹುಲ್ ನ ಸ್ಟಾಟ್ಸ್ ಚೆನ್ನಾಗಿದೆ. ಅದಾದ್ಮೇಲೆ ರಿಷಬ್ ಪಂತ್ ನ ಸ್ಟಾಟ್ಸ್ ಪ್ರತಿ ಮ್ಯಾಚ್ ಅಲ್ಲಿ ಕೂಡ 25 ಅಬೌವ್ ಇದೆ. ನೋಡ್ಬೇಕು ಇವತ್ತು ಸ್ಟ್ರಗಲ್ ಮಾಡ್ತಾರ ಕುಲ್ದೀಪ್ ಯಾದವ್ಗೆ ಇಲ್ಲಾಂದ್ರೆ ಕಿತ್ತು ಹೊಡಿತಾರ ಅಂತ ಕಾದ್ ನೋಡ್ಬೇಕು. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಪ್ಲೇಯರ್ ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ನನಗನ್ನಿಸಿದೆ ಅಂದ್ರೆ KL ರಾಹುಲ್, ಅದಾದ್ಮೇಲೆ ನಿಕೋಲಸ್ ಪೂರನ್ ಕೂಡ ಅಷ್ಟೊಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಇವತ್ತಿನ ಮ್ಯಾಚ್ ಅಲ್ಲಿ ನಮಗೆ ನೋಡ್ಕೆ ಕೂಡ ಸಿಗ್ಬೋದು. ಅದಾದ್ಮೇಲೆ ಕುಲ್ದೀಪ್ ಯಾದವ್ಗೆ ಸ್ವಲ್ಪ ಜಾಸ್ತಿ ವಿಕೆಟ್ಸ್ ಕೂಡ ಅಂದ್ರೆ ಜಾಸ್ತಿ ಅಂದ್ರೆ ಅಟ್ಲೀಸ್ಟ್ ಒಂದು 1-2 ವಿಕೆಟ್ ಬಿದ್ದೇ ಬೀಳುತ್ತೆ. ಅದಾದ್ಮೇಲೆ ಮೊಹಮ್ಮದ್ ಶಮಿ ಕೂಡ ಸ್ಟಾರ್ಟಿಂಗ್ ಪವರ್ ಪ್ಲೇ ಅಲ್ಲಿ ಅವರಿಗೆ ಬೌಲಿಂಗ್ ಅನ್ನ ಕೊಟ್ರು ಅಂದ್ರೆ ಸ್ಟಾರ್ಟಿಂಗ್ ವಿಕೆಟ್ಸ್ ಬೀಳ್ಸೋ ಕೆಪಾಸಿಟಿ ಮೊಹಮ್ಮದ್ ಶಮಿ ಕೂಡ ಇದೆ. ಹಾಗಾಗಿ ನೋಡ್ಬೇಕು ಈ 4 ಜನ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಸ್ವಲ್ಪ ಮಿಂಚ್ಬೋದು. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬರೋದ್ರೆ ಯಾರು ವಿನ್ ಆಗ್ಬೋದು ಗುರು ಅಂತ ನೀವು ಕೇಳ್ಬೋದು. ನನ್ನ ಪ್ರಕಾರ ಡೆಲ್ಲಿ ಸ್ವಲ್ಪ ಕಂಪೇರ್ ಟು ಲಕ್ನೋ ಟೀಮ್ ಇಲ್ಲಿ ಸ್ಟ್ರಾಂಗ್ ಕೂಡ ಇದೆ ಅನಿಸ್ತದೆ. ಇನ್ ಕೇಸ್ ಟಾಸ್ ಅನ್ನ ವಿನ್ ಆಗಿ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತು ಅಂದ್ರೆ ಆಲ್ಮೋಸ್ಟ್ ಇವತ್ತಿನ ಮ್ಯಾಚ್ ಡೆಲ್ಲಿ ಹೊಡೆಯೋ ಲಕ್ಷಣ ನಂಗೆ ಕಾಣಿಸ್ತಿದೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ. ಮತ್ತೆ ನಾನು ಇದುವರೆಗೂ ಲಾಸ್ಟ್ ಮ್ಯಾಚಸ್ ನ ಏನೇನು ರಿವ್ಯೂ ಮಾಡಿದಲ್ಲ ಅದ್ರಲ್ಲಿ ಯಾವ ಟೀಮ್ ವಿನ್ ಆಗುತ್ತೆ ಅಂತ ಹೇಳಿದೀನಿ, ಅದೇ ಟೀಮ್ ಗಳಲ್ಲಿ ವಿನ್ ಕೂಡ ಆಗಿರುವಂತದ್ದು. ಸೊ ಇವತ್ತಿನ ನನ್ನ ಪ್ರಿಡಿಕ್ಷನ್ ಬಂದ್ಬಿಟ್ಟು ಕೂಡ ಅಷ್ಟೇ ಡೆಲ್ಲಿ ಟೀಮ್ ವಿನ್ ಆಗುತ್ತೆ ಅಂತ ಕೂಡ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ನಿಮ್ಮ ಪ್ರಿಡಿಕ್ಷನ್ ಕಾಮೆಂಟ್ ಮಾಡಿ. ನಿಮ್ಮ ಪ್ರಿಡಿಕ್ಷನ್ ಸರಿಯಾಗಿತ್ತು ಅಂದ್ರೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ ನ ಪೋಸ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.